ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬುಧವಾರ ಆಗಸ್ಟ್ 13 ಏನೇನೆಲ್ಲ ಇಂಪಾರ್ಟೆಂಟ್ ವಿಷಯಗಳು ಬಂದಿದ್ದಾವೆ ಅನ್ನೋದನ್ನು ಒಂದಾಗಿ ನೋಡೋಣ. ಬಲವಂತದ ಕ್ರಮ ಸಲ್ಲ. ನವದೆಹಲಿಯಲ್ಲಿ 10 ವರ್ಷಗಳಿಗೂ ಹಳೆಯ ಡೀಸೆಲ್ ವಾಹನಗಳು ಮತ್ತು 15 ವರ್ಷಗಳವರೆಗೆ ಮೀರಿದ ಪೆಟ್ರೋಲ್ ವಾಹನಗಳನ್ನು ಇಟ್ಟುಕೊಂಡವರ ಮೇಲೆ ಬಲವಂತದ ಕ್ರಮ ಸಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ಮೊದಲು ಹೈಕೋರ್ಟ್ ಕೊಟ್ಟಿರುವಂತಹ ಈ ಒಂದು ಜಜ್ಮೆಂಟನ್ನು ಈಗ ಸುಪ್ರೀಂ ಕೋರ್ಟ್ ರಿಪ್ಲೇಸ್ ಮಾಡಿದೆ. ಹಿಂಗೆ ಬಲವಂತವಾಗಿ ಅವ್ರ ಹತ್ರ ಇರುವಂಥ ವಾಹನಗಳನ್ನು ಇಟ್ಕೋಬೇಡ್ರಿ ಅಂತ ಹೇಳೋದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ಎಸ್, ಇದಕ್ಕೆ ಒಂದು ಸೊಲ್ಯೂಷನ್ ಬೇಕು. ಎಲ್ಲರ ಹತ್ರ ಹೊಸ ವಾಹನ ತಗೊಳ್ಳುವಷ್ಟು ದುಡ್ಡು ಇರೋಂಗಿಲ್ಲ. ಆ್ಯಂಡ್ ಇವತ್ತು ವಾಹನಗಳು ಕಾಸ್ಟ್ಲಿ ಕೂಡ ಆಗ್ತಿದ್ದಾವೆ. ಇಟ್ ಈಸ್ ಡೆಫಿನೆಟ್ಲಿ ವೆಲ್ಕಮ್ ಆಫ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಹಂಗಂತ ಹೇಳಿ ಈವನ್ ಅದನ್ನು ಮೇಂಟೈನ್ ಮಾಡಿ ಕರೆಕ್ಟಾಗಿ ಕೂಡ ಇಟ್ಕೋಬೇಕು. ಸಿಕ್ಕಾಪಟ್ಟೆ ಹೊಗೆ ಬಿಡುವ ವಾಹನಗಳನ್ನು ಈ ಒಂದು ರೋಡ್ಗಳಿಂದ ಮರಳಿ ಕಳಿಸೋದು ಒಳ್ಳೆಯದು ಗೈಸ್. ಬಿಹಾರ್ ಪ್ರಮಾಣ ಪತ್ರಗಳಿಗೆ ಮಹಿಳೆಯರ ಹುಡುಕಾಟ. ಯಾರ್ಯಾರೆಲ್ಲ ರೀಸೆಂಟ್ಲಿ ಬಿಹಾರದೊಳಗೆ ವಿಶೇಷ ಸಮಗ್ರ ಪರಿಷ್ಕರಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡಿದೆ, ಇದು ಮಾಡಿದ ನಂತರ ಬಹಳಷ್ಟು ಜನ ಮದುವೆಯಾಗಿ ಗಂಡನ ಮನೆಗೆ ಏನು ಹೋಗ್ಯಾರ, ಅಂದರೆ ಮಹಿಳೆಯರು ಒಂದು ಪ್ಲೇಸ್ನ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಏನು ಹೋಗ್ಯಾರ, ಅವರೆಲ್ಲರೂ ಕೂಡ ತಮ್ಮ ಹೆಸರುಗಳನ್ನು ಹುಡುಕಾಡುವಂತಾಗಿದೆ. ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಆ್ಯಂಡ್ ಬಹಳಷ್ಟು ಜನರಿಗೆ ಸಮಸ್ಯೆ ಆಗಿದೆ ಓಕೆ ಅಂತ ಕೆಲವೊಂದಿಷ್ಟು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಇನ್ ಕೇಸ್ ಹಾಗೇನಾದರೂ ತಪ್ಪಾಗಿದ್ರೆ ಪೂರ್ತಿ ಎಕ್ಸಸೈಸೇ ಕ್ಯಾನ್ಸಲ್ ಮಾಡ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ. ಓಕೆ, ಇನ್ನು ಪ್ರೂವ್ ಮಾಡಿರಿ. ಹಾಗೇನಾದರೂ ತಪ್ಪಾಗಿದ್ರೆ ಪೂರ್ತಿ ಇದನ್ನು ಕ್ಯಾನ್ಸಲೇ ಮಾಡ್ತೀವಿ ಎಕ್ಸಸೈಸೇ ಅಂತ ಕೂಡ ಹೇಳಿದೆ. ನೆಕ್ಸ್ಟ್, ನ್ಯಾಯಮೂರ್ತಿ ವರ್ಮಾ ಪದಚ್ಯುತಿಗೆ ಪ್ರಕ್ರಿಯೆ ಶುರು. ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ನಗದು ಪತ್ತೆ ಆರೋಪಗಳ ತನಿಖೆಗಾಗಿ 3 ಸದಸ್ಯರ ಸಮಿತಿಯನ್ನು ಲೋಕಸಭೆ ಅಧ್ಯಕ್ಷ ಓಂ ಪ್ರಕಾಶ್ ಬಿರ್ಲಾ ಮಂಗಳವಾರ ರಚಿಸಿದ್ದಾರೆ. ಸೊ ಅಂದರೆ ಇವರನ್ನು ಹಿ ಈಸ್ ಗೋಯಿಂಗ್ ಟು ಬಿ ಫಸ್ಟ್ ಜಡ್ಜ್ ಇನ್ ಇಂಡಿಯಾ. ಇವರನ್ನು ತೆಗೆದು ಹಾಕಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ನಡೀತಿದ್ದಾವೆ ಗೈಸ್. ಲೆಟ್ ಸಿ, ಮೋಸ್ಟ್ ಪ್ರಾಬಬ್ಲಿ ಇಂಪೀಚ್ ಮಾಡ್ತಾರೆ. ನೆಕ್ಸ್ಟ್, ಪೌರತ್ವ ದೃಢೀಕರಿಸಲು ಆಧಾರ್ ದಾಖಲೆ ಅಲ್ಲ ಒಪ್ಪದ ಸುಪ್ರೀಂ ಕೋರ್ಟ್. ಆಧಾರ್ ಕಾರ್ಡ್ ಇಟ್ಕೊಂಡು ನಾನು ಇಂಡಿಯಾದವರೇ ಅಂತ ಅನ್ನಕ್ಕೆ ಒಪ್ಪಿಗೆ ಇಲ್ಲ. ಪೌರತ್ವವನ್ನು ದೃಢೀಕರಿಸಲು ಆಧಾರ್ ಕಾರ್ಡನ್ನು ನಿರ್ಣಾಯಕ ದಾಖಲಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಚುನಾವಣಾ ಆಯೋಗದ ನಿಲುವನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ಒಪ್ಪಿಕೊಂಡಿದೆ. ಸೊ ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸಿ ನಾವು ಸಿಟಿಜನ್ಶಿಪ್ನ ತೊಗೊಳಕ್ಕೆ ಆಗುವುದಿಲ್ಲ. ಇದ್ರ ಬಗ್ಗೆ ಡೀಟೇಲ್ ಆರ್ಟಿಕಲ್ಲು ಎಡಿಟೋರಿಯಲ್ ಬಂದಿದೆ. ಎಸ್, ನಾನು ನಿಮಗೆ ಅಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀನಿ. ಆಧಾರ್ ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಪೌರತ್ವಕ್ಕೆ ಪುರಾವೆ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ಓಕೆ, ಇವ್ಯಾವು ಕೂಡ ಈ ಒಂದು ವೋಟರ್ ID ಕಾರ್ಡ್ ತೊಗೊಳಕ್ಕೆ ಪುರಾವೆಗಳಲ್ಲ. ಯಾಕಂದರೆ ಭಾರತದೊಳಗೆ ಈ ಅಡ್ರೆಸ್ ಸಮಸ್ಯೆಗಳಿರೋದ್ರಿಂದ ಆಮೇಲೆ ಯಾರು ಬೇಕಾದವರು ಕೂಡ ಈ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಅವೆಲ್ಲನೂ ಕೂಡ ಡೆಫಿನೆಟ್ಲಿ ಒಂದು ಪ್ರೂಫ್ ಅಲ್ಲ ಒಂದು ವೋಟರ್ ID ಕಾರ್ಡ್ ತೊಗೊಳಕ್ಕೆ ಅಥವಾ ಪೌರತ್ವ ಪಡೀಲಿಕ್ಕೆ ಅಂತ ಹೇಳಿದೆ. ಟೋಟಲ್ ಬಿಹಾರದೊಳಗೆ 7.9 crore ಮತದಾರರಲ್ಲಿ 7.24 ಕೋಟಿ ಮಂದಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಪ್ರಕ್ರಿಯಿಸಿದ್ದಾರೆ. 1 ಕೋಟಿ ಮತದಾರರು ನಾಪತ್ತೆಯಾಗಿದ್ದಾರೆ ಅಥವಾ ಮತದಾನದಿಂದ ವಂಚಿತರಾಗಿದ್ದಾರೆ ಎಂಬ ವಾದವನ್ನು ಈ ಅಂಕಿ-ಅಂಶ ಸುಳ್ಳಾಗಿಸುತ್ತದೆ ಎಂದು ಪೀಠ ಹೇಳಿದೆ. ಓಕೆ, ಸೊ ಎಲ್ಲರೂ ಒಳಗಾಗ್ಯಾರ ಅಂತ ಹೇಳ್ತಾರೆ. ಇದು ಡಿಬೇಟ್ ನಡೆದಿದೆ. ಲೆಟ್ ಸಿ ಫೈನಲಿ ಏನು ಹೇಳ್ತಾರೆ ಅಂತ ನೋಡೋಣ. ಹಣದುಬ್ಬರ 8 ವರ್ಷದ ಕನಿಷ್ಠ. ಕಳೆದ 8 ವರ್ಷಗಳಲ್ಲಿ ಇಷ್ಟು ಹಣದುಬ್ಬರ ಯಾವತ್ತೂ ಆಗಿರಲಿಲ್ಲ. ಇದು ಅತಿ ಕಡಿಮೆಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ಚಿಲ್ಲರೆ ಹಣದುಬ್ಬರ ಪ್ರಮಾಣವು ಜುಲೈನಲ್ಲಿ 1.55ಗೆ ಇಳಿಕೆ ಕಂಡಿದೆ. 8 ವರ್ಷಗಳಲ್ಲೇ ಅತಿ ಕಡಿಮೆ ಹಣದುಬ್ಬರ ಅಂತ ಹೇಳಿದ್ದಾರೆ. ಹಣದುಬ್ಬರ ಅಂದರೆ ಏನು? ವಸ್ತುಗಳ ಈ ಒಂದು ನಾವು ಉಪಯೋಗ ಮಾಡುವಂಥ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆ ಕಾಣ್ತಿದ್ರೆ, ಮೌಲ್ಯ ಹೆಚ್ಚಾಗ್ತಿದ್ರೆ ದುಡ್ಡಿಂದು, ಆ ಒಂದು ಸ್ಥಿತಿಗೆ ಹಣದುಬ್ಬರ ಅಂತ ಕರಿತೀವಿ. ಆಹಾರ ವಸ್ತುಗಳ ಬೆಲೆ ಕಡಿಮೆ ಇದ್ದದ್ದು ಏನು ಕಾರಣ ಇಷ್ಟು ಇನ್ಫ್ಲೇಷನ್ ಕಡಿಮೆ ಆಗಲಿಕ್ಕೆ ಅಂದರೆ, ಒಂದನೇದು ಆಹಾರ ವಸ್ತುಗಳ ಬೆಲೆ ಕಡಿಮೆ ಇದ್ದದ್ದು,
ಚಿಲ್ಲರೆ ಹಣದುಬ್ಬರ ಪ್ರಮಾಣ ಕಡಿಮೆಯಾಗಲು ಒಂದು ಮುಖ್ಯ ಕಾರಣ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಗ್ರಾಹಕರ ಬೆಲೆ ಸೂಚ್ಯಂಕ CPI, ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಧಾರಿತ ಚಿಲ್ಲರೆ ಹಣದುಬ್ಬರ ಪ್ರಮಾಣ 4% ಹಂತಕ್ಕೆ ಇರಬೇಕು. ಅದೇ 2%ಗೆ ಕಡಿಮೆ ಆಗಬಾರದು, 6%ಗಿಂತ ಹೆಚ್ಚಾಗಬಾರ್ದು ಅಂತ ಕೂಡ RBIದು ರೂಲ್ಸ್ ಇದೆ ಗೈಸ್. ಓಕೆ, 2+6 ಪ್ಲಸ್ ಆರ್ ಮೈನಸ್ 2 ಆದಮೇಲೆ 6ವರೆಗೂ ಹೋಗ್ಬೋದು ಅಂತ ಇದೆ. ಬಟ್ ಕಡಿಮೆ ಆಗಬಾರ್ದು, ಕಡಿಮೆ ಆದರೂ ಪ್ರಾಬ್ಲಮ್ಮು. ಬಟ್ ಈ ವರ್ಷ ಮಾನ್ಸೂನ್ ಡೀಸೆಂಟಾಗಿ ಆಗಿದ್ದರಿಂದ ಇವನ್ ಆಯಿಲ್ ಪ್ರೈಸ್ಗಳು ಕೂಡ ಕಡಿಮೆ ಇರೋದ್ರಿಂದ, ರಷ್ಯಾ ನಮಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಮಗೆ ಏನೂ ತೊಂದರೆ ಆಗಿಲ್ಲ. ಆದ್ದರಿಂದನೇ ಹಣದುಬ್ಬರ ಕಡಿಮೆ ಆಗಿದೆ. ಯಾಕೆ ಹಣದುಬ್ಬರ ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಬೀದಿ ನಾಯಿಗಳಿಂದ ಮುಕ್ತಿ ನೀಡಿ. ನೋಡಿ, ಇವನ್ ಕರ್ನಾಟಕದೊಳಗೂ ಇದರ ಡಿಸ್ಕಷನ್ ಶುರುವಾಗಿದೆ. ನಾನು ನಿನ್ನೆ ಡೆಲ್ಲಿ ಒಳಗೆ ಇದರ ಪ್ರಾಬ್ಲಮ್ ಏನಾಗಿದೆ ಆ್ಯಂಡ್ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಟ್ಟಿದೆ ಅಂತ ಹೇಳಿದ್ದೆ. ಇವನ್ ಬೆಂಗಳೂರಿನೊಳಗೂ ಕೂಡ ನಿನ್ನೆ 2 ಹುಡುಗರಿಗೆ ಬೀದಿ ನಾಯಿ ಇವು ಅಟ್ಯಾಕ್ ಮಾಡಿದ್ದಾವೆ. ಸೊ ಇದು ಬೀದಿ ನಾಯಿಗ ಒಳಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಈ ಒಂದು ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ಶುರುವಾಗಿದೆ. 2400 ನಾಯಿಗಳಿಗೆ ವಿಷ ಹಾಕಿದ್ದೇವೆ ಅಂತ ಹೇಳಿಬಿಟ್ಟು ಭೋಜೇಗೌಡ ಇವ್ರು ಹೇಳಿದ್ದಾರೆ. ಐ ಆಮ್ ಶ್ಯೂರ್ ಇದು ಒಂದು ಡಿಬೇಟೇಬಲ್ ಇಶ್ಯೂ ಕೂಡ ಆಗಿದೆ. ಲೆಟ್ ಸಿ ಏನು ಇದಕ್ಕೆ ಫೈನಲಿ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಬಟ್ ಎಸ್, ದ್ಯಾಟ್ ಈಸ್ ಅ ಫ್ಯಾಕ್ಟ್. ಬಟ್ ಕರ್ನಾಟಕ CM ಹೇಳಿದ್ದಾರೆ ಆ್ಯಂಡ್ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, ಮಾನವ ಸಮಾಜವು ತನಗೆ ಮತ್ತು ಪ್ರಾಣಿಗಳ ಭದ್ರತೆಯನ್ನು ಎತ್ತಿ ಹಿಡಿಯುವ ಪರಿಹಾರ ಕಂಡುಕೊಳ್ಳುವತ್ತ ದಯೆ ಇರಬೇಕೆ ಹೊರತು ಬೀದಿ ನಾಯಿಗಳ ಮೇಲೆ ಈ ಥರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡಬಾರ್ದಾಗಿತ್ತು. ಭಯಗ್ರಸ್ತ ಮನಸ್ಥಿತಿಯಿಂದ ಕೈಗೊಂಡ ಕ್ರಮ ಅಂತ ಅನಿಸ್ತದೆ ಅಂತ ಇವ್ರು ಹೇಳಿದ್ದಾರೆ. ಓಕೆ, ಲೆಟ್ಸ್ ಸಿ. ಇಟ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಡಿಬೇಟ್ಸ್ ಗೋಸ್ ಆನ್. ಡಿಬೇಟ್ ಆಗಬೇಕು, ಡಿಬೇಟ್ ನಡಿಬೇಕು. ಒಳ ಮೀಸಲಾತಿ ವರದಿ ಜಾರಿ, ಪರ ಮತ್ತು ವಿರೋಧದ ಕೂಗು, ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಯು ಪೀಪಲ್ ಕ್ಯಾನ್ ವಾಚ್ ಇಟ್ ಗೈಸ್. ಓಕೆ, ಅದಕ್ಕೆ ನಾನು ಮತ್ತೆ ಟೈಮ್ ಕೊಡೋದಿಲ್ಲ. ಪರ ಮತ್ತು ವಿರೋಧ. ಇನ್ನು ಹಾರುವ ಕಾರುಗಳು ಬರುತ್ತಿವೆ, ಜಾಗ ಬಿಡಿ ಅಂತ ಇಲ್ಲೊಂದು ಆರ್ಟಿಕಲ್ ಬಂದಿದೆ. ಎಸ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಾನು ಇದ್ರ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಒಂದು ಸರ್ತಿ ನೋಡ್ರಿ. ಡಿಲೆವರಿ, ಇಲ್ಲಿವರೆಗೂ ಡಿಲೆವರಿ ಬಾಯ್ಸ್ ಆಗಿ ಭಾಳ ಜನ ಇವನ್ ವಿದ್ಯಾರ್ಥಿಗಳು, ಕಾಂಪಿಟೇಟಿವ್ ಓದುವಂಥ ವಿದ್ಯಾರ್ಥಿಗಳು ಪಾರ್ಟ್ ಟೈಮ್ ಜಾಬ್ನಲ್ಲಿ ಸೇರ್ಕೋತಾ ಇದ್ರು. ಆದರೆ ಈಗ ಸರ್ಕಾರ ಅಲ್ಲ, ಪ್ರೈವೇಟ್ ಕಂಪನೀಸ್ ಈ ಡೆಲಿವರಿನೂ ಕೂಡ ಡ್ರೋನ್ಗಳ ಮೂಲಕ ಮಾಡ್ತಿದ್ದಾರೆ. ಸೊ ದ್ಯಾಟ್ ಇಲ್ಲೂ ಇರುವಂಥ ಜಾಬ್ಗಳಿಗೆ ಮುಂದೆ ಥ್ರೆಟ್ ಬರಬಹುದು. ದ್ಯಾಟ್ ಸಿ ಟೆಕ್ನಾಲಜಿ ಹೇಗೆ ನಮ್ಮ ಬದುಕೊಳಗೆ ಬದಲಾವಣೆ ತರ್ತಿದೆ. ಅಟ್ ದ ಸೇಮ್ ಟೈಮ್ ಸಮ್ ಪೀಪಲ್ಗೆ ಇದು ಪ್ರಾಬ್ಲಮ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್, ಹಳದಿ ಮಾರ್ಗ ಮೆಟ್ರೋ ಚಾಲು ಆದ ಫಸ್ಟ್ ದಿನಾನೇ ನಮ್ಮ ಮೆಟ್ರೋದ ನೇರಳೆಯ ಹಳದಿ ಮಾರ್ಗದಲ್ಲಿ ಸೋಮವಾರ 10 ಲಕ್ಷ 10.48 ಲಕ್ಷ ಮಂದಿ ಪ್ರಯಾಣಿಸಿದ್ದಾರೆ. ಇದು ಒಂದು ದಾಖಲೆಯಾಗಿದೆ. ಹಳದಿ ಮಾರ್ಗದ ಸೇರ್ಪಡೆಯಿಂದಾಗಿ ಒಂದೇ ದಿನದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟಿದ್ದು ಇದೇ ಮೊದಲು ಬಾರಿಗೆ. 9 ಲಕ್ಷ ಮೊದಲೇನಿತ್ತೋ ಸೊ ಅದನ್ನು ದಾಟಿ 10 ಲಕ್ಷಕ್ಕೆ ಹೋಗಿದೆ. ಇಟ್ಸ್ ಗುಡ್. ಎನಿವೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಹೆಚ್ಚಿಸೋದ್ರಿಂದ ಇದು ಒಳ್ಳೆಯದು ಆ್ಯಂಡ್ ಎನ್ವೈರ್ಮೆಂಟ್ಗೂ ಒಳ್ಳೆಯದು, ನಮ್ಮ ಆರ್ಥಿಕತೆಗೂ ಒಳ್ಳೆಯದು. ಓವರಾಲ್ ಇಟ್ಸ್ ಅ ಗ್ರೇಟ್ ಥಿಂಗ್ ಮೇಡ್ ಬೈ ಗೌರ್ಮೆಂಟ್ ಗೈಸ್. ನೆಕ್ಸ್ಟ್, ಧಾರವಾಡ ಎಮ್ಮೆ ತಳಿ ಸಂವರ್ಧನೆಗೆಲ್ಲ ಕ್ರಮ. ನೋಡಿ, 2021ರಲ್ಲೇ ರಾಷ್ಟ್ರೀಯ ಮಾನ್ಯತೆ ಪಡೆದೈತಿ ಧಾರವಾಡದ ಎಮ್ಮೆ. ಸ್ಥಳೀಯ ತಳಿ ಸಂರಕ್ಷಣೆಗೆ ಸರ್ಕಾರದ ಯಾವುದೇ ಇಚ್ಛೆ ಇಲ್ಲ, ಇದರ ಕೊರತೆ ಆಗಿದೆ. ಧಾರವಾಡ ಈಸ್ ನೋನ್ ಫಾರ್ ಪೇಡ, ಕುಂದ, ಕರ್ದೆಂಟು ಇವುಗಳೆಲ್ಲ ಬಳಕೆಗೆ ಫೇಮಸ್ ಆಗಿದೆ. ಆದರೆ ಈ ತಳಿಯ ಇವೆಲ್ಲ ಮಾಡಲಿಕ್ಕೆ ಎಮ್ಮಿಗಳು ಬೇಕು, ಅದರ ಹಾಲು ಬೇಕು. ಆದರೆ ಈ ಧಾರವಾಡ ಎಮ್ಮಿಯ ತಳಿಯನ್ನು ಪ್ರಮೋಟ್ ಮಾಡಲಿಕ್ಕೆ ಯಾರೂ ಕೂಡ ಇದನ್ನು ಪ್ರಯತ್ನಗಳನ್ನು ಮಾಡಿಲ್ಲ. ವಿವಿಧ ತಳಿಯ ಜಾನುವಾರುಗಳು ರಕ್ಷಣೆ ಮತ್ತು ಅಭಿವೃದ್ಧಿಗೆ ದೇಶದ ಹಲವೆಡೆ ಸಂವರ್ಧನಾ ಕೇಂದ್ರಗಳಿವೆ. ಆದರೆ ಧಾರವಾಡ ಸಮೀಪ ತೊಗರಿನಲ್ಲಿ ಮುರ್ರಾ ಮತ್ತು ಸುರ್ತಿ ತಳಿಯ ಎಮ್ಮೆಗಳ ಸಂವರ್ಧನಾ ಪ್ರಕ್ರಿಯೆ ನಡೆಯುತ್ತಿದೆ.
ಅಳಿವಿನಂಚಿನಲ್ಲಿರುವ ಕೃಷ್ಣಾ ವ್ಯಾಲಿ ಆಕಳುಗಳನ್ನು ಸಂರಕ್ಷಿಸಲಾಗಿದೆ, ಆದರೆ ಸ್ಥಳೀಯ ತಳಿಯ ಅಭಿವೃದ್ಧಿಗೆ ಕೇಂದ್ರ ಸ್ಥಾಪಿಸುವುದು ರೈತರ ಮತ್ತು ಹೈನುಗಾರಿಕೆಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಎಸ್, ಈ ಒಂದು ಧಾರವಾಡ ಎಮ್ಮಿ ತಳಿಯನ್ನು ಏನು ರಾಷ್ಟ್ರೀಯ ಮಾನ್ಯತೆ ಪಡೆದರೂ ಕೂಡ, ಜಾಗತಿಕ ಮಾನ್ಯತೆ ದೊರೆತರೂ ಕೂಡ 18 ಎಮ್ಮಿಗಳ ಸಾಲಿಗೆ ಇದು ಕೂಡ ಸೇರ್ಪಡೆ ಆಗೈತೆ. ಜಾಗತಿಕ ಮಟ್ಟದ ಹೆಚ್ಚು ಹಾಲು ಕೊಡುವಂಥ ಒಂದು ತಳಿಗಳಲ್ಲಿ ಇದು ಸೇರ್ಕೊಂಡೈತೆ. ಆದರೂ ಕೂಡ ಧಾರವಾಡ ಎಮ್ಮಿಗೆ ಯಾರೂ ಕೂಡ ಇದನ್ನು ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಮಹತ್ವವನ್ನು ಇನ್ನೂ ಕೊಟ್ಟಿಲ್ಲ. ಎಸ್, ಇದನ್ನು ಈ ಎಮ್ಮಿ ತಳಿನ ಪ್ರೊಟೆಕ್ಷನ್ ಮಾಡುವ ಅವಶ್ಯಕತೆ ಇದೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಈ ವಿಷ್ಣುವರ್ಧನ್ ಸ್ಮಾರಕ ಇದು ಏನೋ ಲ್ಯಾಂಡ್ ಇಶ್ಯೂಸ್ ಅಂತ ಬಂದಿದೆ ಗೈಸ್. ಆ್ಯಂಡ್ ಡೆಫಿನೆಟ್ಲಿ ಫಿಲ್ಮ್ ಚೇಂಬರ್ದವರೇ ಇದನ್ನು 20 ಎಕರೆ ಜಾಗವನ್ನು ಫಿಲ್ಮ್ ಸ್ಟುಡಿಯೋ ಮಾಡಲಿಕ್ಕೆ ಕೊಟ್ಟಿದ್ದು, ಆ ಸ್ಟುಡಿಯೋ ಹೋಗಿ ಇಬ್ಬರು ಬ್ರದರ್ಸ್ ಡಿವಿಷನ್ ಮಾಡ್ಕೊಂಡಿದ್ದು, ಅವರು ಕೂಡ ಮಾರಿ ಇದನ್ನು ಈಗೇನೋ ಮಾಲ್ ಕಟ್ಟಬೇಕು ಅಂತಿದ್ದಂತೆ. ಅಲ್ಲಿ ಈಗ ವಿಷ್ಣುವರ್ಧನ್ ಇರುವಂಥ ಒಂದು ಸ್ಮಾರಕ ಮಾಡಬೇಕು ಅಂತ ಏನು ಮಾಡಿದ್ದಾರೆ, ಅದನ್ನು ಧ್ವಂಸ ಮಾಡಿದ್ದಾರೆ ಅಂತ ಬಂದಿದೆ. ಓಕೆ, ನಾಟ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್, ಬಟ್ ಎಸ್, ಆ್ಯಸ್ ಅ ಸೋಷಿಯಲ್ ಇಶ್ಯೂಸ್ ವಿ ಕ್ಯಾನ್ ಟಾಕ್ ಅಬೌಟ್ ದಟ್. ಅದನ್ನು ಮಾತಾಡ್ಬೋದು, ಈಗ ಬೇಡ, ಆಮೇಲೆ ನೋಡೋಣ. ವ್ಯಗ್ರ ಬೀದಿ ನಾಯಿಗಳಿಗೆ ಆಶ್ರಯ ಕೇಂದ್ರ. ಓಕೆ, ಬೆಂಗಳೂರೊಳಗೂ ಈ ಸಮಸ್ಯೆ ಆಗತೈತಿ. ಇಬ್ಬರು ವಿದ್ಯಾರ್ಥಿಗಳಿಗೆ ಕಚ್ಚಾವು. ಆದ್ರೆ ಈ ಒಬ್ಬರು ಕರ್ನಾಟಕ MLA ಭೋಜೇಗೌಡ ಅವ್ರು ಏನು ಹೇಳಿದ್ದಾರೆ, 2400 ನಾಯಿಗಳನ್ನ ನಾವೇ ಪಾಯ್ಸನ್ ಹಾಕಿ ಕೊಂದಿದ್ದೀವಿ ಅಂತ. ದ್ಯಾಟ್ಸ್ ವೆರಿ ಡೇಂಜರಸ್. ಓಕೆ, ಇವರಿಗೆ ಡೆಫಿನೆಟ್ಲಿ ಇಂಜೆಕ್ಷನ್ ಮಾಡ್ಬೋದು, ಸಂತಾನ ಹರಣ ಮಾಡ್ಬೋದು. ದೇರ್ ಆರ್ ಸೊಲ್ಯೂಷನ್ಸ್. ಇದು ಬೆಂಗಳೂರೊಳಗೂ ಪ್ರಾಬ್ಲಮ್ ಆಗ್ತಾ ಇದೆ, ಆ್ಯಂಡ್ ಡೆಲ್ಲಿ ಒಳಗೂ ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಂಡ್ ಬೀದಿ ನಾಯಿಗಳಿಗೆ ಯಾರು ಕೇರ್ ಮಾಡದೇ ಇರೋದ್ರಿಂದ ಅಟ್ಯಾಕ್ ಕೂಡ ಮಾಡ್ತಿದ್ದಾವೆ. ದಟ್ಸ್ ವೆರಿ ವೆರಿ ಡೇಂಜರಸ್. ಓಕೆ, ನೆಕ್ಸ್ಟ್ ನೋಡಿ, ಬೆಂಗಳೂರು ಮಹಾನಗರದಲ್ಲಿ 12 ಲಕ್ಷದಿಂದ 14 ಲಕ್ಷ ಮರಗಳಿದ್ದಾವೆ. ಯಾವುದೇ ಕಾರಣಕ್ಕೂ ಮರ ಕಡಿಬಾರ್ದು, ಪರಿಸರ ಸಮತೋಲನವನ್ನು ಕಾಪಾಡಬೇಕು ಅಂತ ಹಸಿರು ಬೆಂಗಳೂರು ಪೂರಕವಾಗಿ ಅರಣ್ಯ ಇಲಾಖೆ ಕಾರ್ಯಕ್ರಮವನ್ನು ಮಾಡಲಾಗಿದೆ. ದಟ್ಸ್ ಗುಡ್. ನೆಕ್ಸ್ಟ್, 2 ಹುಲಿ ಮರಿಗಳ ಸಾವಾಗಿದೆ ಗೈಸ್. ಓಕೆ, ಎಲ್ಲಿ ಅಂದರೆ ಕಾವೇರಿ ವನ್ಯಧಾಮದೊಳಗೆ ಇವೆರಡೂ ಹುಲಿ ಮರಿಗಳು ತಾಯಿಯಿಂದ ತಪ್ಪಿಸ್ಕೊಂಡಿದ್ದಾವೆ. ಆ್ಯಂಡ್ ಹಸಿವಿನಿಂದ ಕಳೆದ 15 ದಿನಗಳಿಂದ ಇವು ಊಟ ಮಾಡಿಲ್ಲ. ಸೊ ಹಾಗಾಗಿ ಅವು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾವೆ ಅಂತ ಬಂದಿದೆ ಗೈಸ್. ಓಕೆ, ನಾರ್ಮಲಿ ಮದರ್ ಎಲ್ಲಿವರೆಗೂ ಬೇಟೆಯಾಡೋದು ಕಲಿಸೋದಿಲ್ಲ, ಅದು ಮದರ್ ಕೊಡುವಂಥ ಒಂದು ಆಹಾರದ ಮೇಲೆ ಡಿಪೆಂಡ್ ಆಗಿರ್ತದೆ. ಬಟ್ ಇವೆರಡೂ ಮರಿಗಳು ಡೆತ್ ಆಗಿದೆ. ನೆಕ್ಸ್ಟ್, ಸತ್ಯ ದೊಡ್ಡದು, ಆದರೆ ಸತ್ಯಮಯವಾದ ಜೀವನ ಇನ್ನೂ ದೊಡ್ಡದು. ಓಕೆ, ಇದು ಒಂದು ಆರ್ಟಿಕಲ್, ಇದು ಸುಭಾಷಿತ ಬಂದಿದೆ. ನೆಕ್ಸ್ಟ್, ಸಂಪುಟದಿಂದ KN ರಾಜಣ್ಣ ವಜೆ ಸ್ವಯಂ ಆಹ್ವಾನಿಸಿಕೊಂಡ ತಲೆದಂಡ. ಇದಕ್ಕೆ ಮೂಲ ಕಾರಣ ಏನು ಅಂದರೆ, ರಾಹುಲ್ ಗಾಂಧಿಯವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಏನು ಒಂದು ಎಲಿಗೇಷನ್ ಮಾಡಿದ್ದಾರೆ, ಬೆಂಗಳೂರೊಳಗೆ ವೋಟ್ ಕಳ್ತನ ಆಗಿದೆ ಅಂತ. ಅದಕ್ಕೆ ರಾಜಣ್ಣ ಹೇಳಿದ್ದಾರೆ, ಅರೆ ವೋಟ್ ಕಳ್ತನ ಆಗಿದ್ರೆ ವೋಟರ್ಸ್ ಲಿಸ್ಟ್ನ ರೆಡಿ ಮಾಡಿದ್ದು ಮಾತ್ರ ಕಾಂಗ್ರೆಸ್ ಸರ್ಕಾರನೇ ಅಂತ. ಅಂದರೆ ರಾಹುಲ್ ಗಾಂಧಿ ಅವರ ಪಕ್ಷದೊಳಗೆ ಇದ್ದು ಅವರು ಹೇಳಿರುವಂಥ ಮಾತನ್ನೇ ವಿರೋಧ ಮಾಡಿದ್ರಿಂದ ಇವರನ್ನು ಪಕ್ಷದಿಂದ ಅಥವಾ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್, ಸಿದ್ದರಾಮಯ್ಯ ಮತ್ತೆ ಅಧಿಕಾರ ಬಿಟ್ಟುಕೊಡುವ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನ ಸಪೋರ್ಟಿಗೆ ನಿಂದರು ಅಂತ ಯಾವತ್ತೂ ಇವ್ರು ನಿಲ್ತಿದ್ರು. ಆದರೆ ಇವ್ರನ್ನ ಇವತ್ತು ಸಂಪುಟದಿಂದ ಕೈ ಬಿಡಲಾಗಿದೆ ಅಂತ ಹೇಳ್ತಿದ್ದಾರೆ. ಎನಿವೆ, ನಾಟ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನಿಮಗೆ ಹೇಳಿದೆ. ವಿದ್ಯೆ ವ್ಯಂಗ್ಯವಾದ ವರ್ತಮಾನ ಅಂತ ಹೇಳಿಬಿಟ್ಟು ಒಂದು ಆರ್ಟಿಕಲ್ ಬಂದಿದೆ. ಅಮಾನವೀಯ ಕೃತ್ಯವೆಸಗಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣ ಈ ಹೊತ್ತಿನ ಶಿಕ್ಷಣ ಕ್ರಮದ ವೈಫಲ್ಯದ ಸಂಕೇತವೂ ಹೌದು. ವಿದ್ಯಾರ್ಥಿಗಳ ಮನೋವಿಕಾಸಕ್ಕೆ ಹಾಗೂ ಸಮಾಜದ ಆರೋಗ್ಯಕ್ಕೆ ಕಾರಣವಾಗಬೇಕಿದ್ದ ವಿದ್ಯೆ ವ್ಯಕ್ತಿಯನ್ನು ಟೊಳ್ಳಾಗಿಸುತ್ತಿದೆ. ವಿದ್ಯೆಯನ್ನು ವ್ಯಂಗ್ಯವಾಗಿಸುವ ಮೂಲಕ ದುರಿತ ಕಾಲವನ್ನು ಸೃಷ್ಟಿಸುವ ಕೆಲಸದಲ್ಲಿ ಸಮಾಜ ತೊಡಗಿಕೊಂಡಿರುವುದು ದುರಾದೃಷ್ಟಕರ ಸಂಗತಿ. ಬಡ ಹೆಣ್ಣು ಮಗಳೊಬ್ಬಳು ಇಷ್ಟೆಲ್ಲ ಆಡಾದ್ಮೇಲೂ ಕೂಡ ಈ ಪ್ರಜ್ವಲ್ ರೇವಣ್ಣನ ವಿರುದ್ಧ ಕೇಸ್ ಹಾಕಿ ಆ್ಯಂಡ್ ವೇಟ್ ಮಾಡಿ ಆ್ಯಂಡ್ ಇಷ್ಟೆಲ್ಲ ಪ್ರೆಷರ್ ಬಂದರೂ ಅದನ್ನು ಮ್ಯಾನೇಜ್ ಮಾಡಿ, ಈವನ್ ಪ್ರಜ್ವಲ್ ರೇವಣ್ಣ ಕಾರಣ ಕೊಟ್ಟಿದ್ದೇನೆಂದರೆ
ತಾನು ವಿದ್ಯಾವಂತನಾಗಿರುವುದು ಮತ್ತು ಹಾಸನವನ್ನು ಆಳಿರುವ ಒಬ್ಬ ಸಂಸದನಿಗೆ ಇಂಥ ಒಂದು ಶಿಕ್ಷೆ ಕೊಡುತ್ತಿರುವುದು ಹೇಗೆ ಅಂತ ಅವರು ಮಾತಾಡಿದ್ದಾರೆ ಅಂತ. ಮನೆಗೆಲಸದವ್ರ ಮೇಲೆ ಹೀಗೆಲ್ಲ ಮಾಡಿದ್ದು, ವಿದ್ಯೆಯನ್ನು ಕಲಿತು ಏನು ಉಪಯೋಗ ಅಂತ ಹೇಳಿದ್ದು. ಎನಿವೆ ಇವರು ಆ ಮಹಿಳೆಯರನ್ನ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಒಬ್ಬ ಮಹಿಳೆಯಾಗಿ ಬಡವಳಾಗಿ ಇಂಥ ಒಂದು ಕೇಸ್ನಲ್ಲಿ ಗಟ್ಟಿಯಾಗಿ ನಿಂತು ಒಂದು ಏನು ಸಾಕ್ಷಿಯನ್ನು ಹೇಳಿದ್ದಾಳೆ ಅಂತ. ಬಟ್ ದಟ್ ಈಸ್ ಪೀಪಲ್ ಟು ಪರ್ಸನ್ ಅದು ಡಿಫರ್ ಕೂಡ ಆಗುತ್ತೆ. ಆ್ಯಂಡ್ ಎಸ್, ನಾನು ಅದನ್ನು ಅಲ್ಲಿಗೆ ಬಿಡ್ತೀನಿ. ಎಸ್, ಶಿಕ್ಷಣ ಅನ್ನೋದು ವ್ಯಕ್ತಿಗೆ ಅಥವಾ ಮನುಷ್ಯನಿಗೆ ಬದುಕೋದನ್ನು ಕಲಿಸ್ಬೇಕು. ಬಟ್ ಅದನ್ನು ಬಿಟ್ಟು ಇಂಥ ಕೆಲಸ ಮಾಡೋದನ್ನು ಕಲಿಸ್ಬಾರ್ದು. ನೋಡಿ ನೆಕ್ಸ್ಟ್, ಎಂದಿಗೂ ಪ್ರಸ್ತುತ ಮರಿಗೌಡರ ಮಾದರಿ. ಆಗಸ್ಟ್ 15 ಆಸುಪಾಸಿನಲ್ಲಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಜಾತ್ರೆ. ಕರ್ನಾಟಕದ ತೋಟಗಾರಿಕಾ ಪಿತಾಮಹ ಅಂತ ಕರೀತಾರೆ ಗೈಸ್ ಮರಿಗೌಡ ಅವರನ್ನು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವರು ನೋಡಿ, ಆ ಕಾಲದೊಳಗೆ ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಮಾನೋತ್ಸವ 1969ರ ನೆನಪಿಗಾಗಿ ರಾಜ್ಯದಲ್ಲಿ 100 ಹಣ್ಣಿನ ತೋಟಗಳನ್ನು ನಿರ್ಮಾಣ ಮಾಡಬೇಕೆನ್ನುವ ಸಂಕಲ್ಪವನ್ನು ಇವರು ಹೊಂದಿದ್ರಂತೆ. ಆ ಸಂಕಲ್ಪದ ಭಾಗವಾಗಿ 1969ರಲ್ಲಿ ಕೋಲಾರ ಸಮೀಪ ಟಮಕದಲ್ಲಿ ಹಲಸಿನ ತಳಿ ಸಂರಕ್ಷಣಾ ಕೇಂದ್ರ ರೂಪುಗೊಂಡಿತು. ಮರಿಗೌಡರ ದೂರದೃಷ್ಟಿಯಿಂದ ಇಂಥ ಹಲವು ತೋಟಗಳು ಕರ್ನಾಟಕದಲ್ಲಿ ನಿರ್ಮಾಣಗೊಂಡವು ಅಂತ ಕೂಡ ಹೇಳ್ತಾರೆ ಗೈಸ್. 1950ರಿಂದ 70ರ ಅವಧಿಯಲ್ಲಿ ಮರಿಗೌಡರ ಮುಂದಾಲೋಚನೆಯಿಂದ ಅನುಷ್ಠಾನಗೊಳಿಸಿದ ಯೋಜನೆಯಿಂದಾಗಿಯೇ ಇವತ್ತು ಕೋಲಾರದೊಂದಿಗೆ ಮಾವಿನ ಘಮ ಸೇರಿಕೊಂಡಿದೆ ಎನ್ನುತ್ತಾರೆ ಹಿತ್ತಲಮಣಿಯವರು. ಓಕೆ, ಇವರೇ ಇವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದು. ಓಕೆ, ಯಾವ ಪ್ರದೇಶಗಳಲ್ಲಿ ಯಾವ್ಯಾವ ಬೆಳೆಗಳು ಬೆಳಿಬೋದು ಅಂತ ತೋಟಗಾರಿಕೆ ಅಧಿಕಾರಿಯೂ ಆಗಿದ್ದ ಇವರು ಕರ್ನಾಟಕದ ತೋಟಗಾರಿಕೆ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಯಾಕಂದರೆ ಇವರ ಒಂದು ಕೊಡುಗೆ ಅಗಣ್ಯವಾದದ್ದು ಅಂತ ಕೂಡ ಹೇಳ್ತಾರೆ. ವಿವಿಧ ತಳಿಗಳನ್ನು ಇಲ್ಲಿ ಪರಿಚಯ ಪಡಿಸಿದ್ದನ್ನು ಕಾಣಬಹುದು. ಆಗಸ್ಟ್ 15ರ ಸ್ವತಂತ್ರ ದಿನಾಚರಣೆ, ಜನವರಿ 26ರ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಲಾಲ್ಬಾಗ್ನಲ್ಲಿ ಪುಷ್ಪ ಪ್ರದರ್ಶನ ಹೆಸರಿನಲ್ಲಿ ಹೂವಿನ ಜಾತ್ರೆಯೇ ನಡೆಯುತ್ತದೆ. ಈ ಆಗಸ್ಟ್ ತಿಂಗಳು ಮರಿಗೌಡರನ್ನು ನೆನಪಿಸಿಕೊಳ್ಳುವ ಸಂದರ್ಭ. ಯಾಕಂದರೆ ಆಗಸ್ಟ್ 8 ಇವರ ಜನ್ಮದಿನವೂ ಹೌದು. ಓಕೆ, ಅಳತಿ ಮೀರಿ ಬೆಳೆದಿರುವ ಬೆಂಗಳೂರಿಗೆ ಇನ್ನೊಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬೇಕಲ್ಲವೇ ಅಂತ ಕೂಡ ಕ್ವಶನ್ ಮಾಡುತ್ತೆ. ಹೊಸ ಹಸಿರು ಆವರಣಗಳು ರಾಜಧಾನಿಯಲ್ಲಿ ಯಾಕೆ ಸೃಷ್ಟಿಯಾಗುತ್ತಿಲ್ಲ ಹಾಗೂ ಇತರ ತಾಣಗಳು ಯಾಕೆ ವಿಸ್ತರಣೆಯಾಗುತ್ತಿಲ್ಲ ಎನ್ನುವ ಪ್ರಶ್ನೆಗಳು ಕೂಡ ಮರಿಗೌಡ ಆದಮೇಲೆ ಇಂಥ ಒಬ್ಬ ಅಧಿಕಾರಿ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇರ್ತದೆ. ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಮನೋಭಾವ ಇರುವವರು ಎಲ್ಲರೂ ಇರೋದಿಲ್ಲ. ಓಕೆ, ದಟ್ಸ್ ದ ಪ್ರಾಬ್ಲಮ್. ನೆಕ್ಸ್ಟ್, ಭಾರತದ ಪೌರತ್ವ ಕಾಯ್ದೆ ಹೇಳುವುದೇನು? ನೋಡಿ, ಏನು ಹೇಳ್ತದಂದ್ರೆ ಕಾಯ್ದೆ ಆಧಾರ, ಪಾನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿಗಳನ್ನು ಹೊಂದಿದ್ದರೆ ದೇಶದ ಪೌರತ್ವ ಪಡೆದಂತೆ ಅಲ್ಲ ಅಂತ ಯಾರು ಹೇಳ್ತಿ? ಮುಂಬೈ ಹೈಕೋರ್ಟ್ ಹೇಳಿದೆ. ಇದು ದೇಶದ ಪೌರತ್ವವನ್ನು ನಿರೂಪಿಸುವ ವಿಧಾನ ಮತ್ತು ದಾಖಲಾತಿಗಳ ಬಗ್ಗೆ ನ್ಯಾಯಾಲಯದ ಮಹತ್ವದ ಹೇಳಿಕೆ ಕೂಡ ಆಗಿದೆ. ಭಾರತದ ಪೌರರು ಅನಿಸಿಕೊಳ್ಳಲು ಯಾವ ಅರ್ಹತೆ ಹೊಂದಿರಬೇಕು ಮತ್ತು ಯಾವ ಮಾನದಂಡಗಳನ್ನು ಪೂರೈಕೆ ಮಾಡಬೇಕು ಎನ್ನುವುದನ್ನು ಪೌರತ್ವ ಕಾಯ್ದೆ 1955ರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಮತ್ತು ಇದನ್ನು ಕಾಲಕ್ಕೆ ಬದಲಾವಣೆ ಕೂಡ ಮಾಡಲಾಗಿದೆ. ನೋಡ್ರಿ, ಇದು ಇಂಪಾರ್ಟೆಂಟು. ನಿಮಗೆ ಪೌರತ್ವ ಅಂತ ಇಂಡಿಯನ್ ಪಾಲಿಟಿ ಒಳಗೇನು ಚಾಪ್ಟರ್ ಬರ್ತಿತ್ತಲ್ಲ, ಇದನ್ನು ನೀವು ನೀಟಾಗಿ ಓದ್ಬಿಟ್ರೆ ಅದು ಕೂಡ ಕವರ್ ಆಗುತ್ತೆ. ಭಾರತದ ಪೌರತ್ವ ಯಾರು ಅರ್ಹರು ಎನ್ನುವುದನ್ನು ಪೌರತ್ವ ಕಾಯ್ದೆ 1955ರ ಇದು ವಿವರಿಸುತ್ತದೆ. ಕಾಯ್ದೆ 3, 4, 5 ಮತ್ತು 6 7ನೇ ಸೆಕ್ಷನ್ಗಳು ಪೌರತ್ವ ಪ್ರಸ್ತಾಪವಾಗುವ ಬಗೆಯನ್ನು ಕೂಡ ಒಳಗೊಂಡಿವೆ. ಓಕೆ, ಸೆಕ್ಷನ್ 3 ಜನನದ ಆಧಾರದಲ್ಲಿ ಪೌರತ್ವ ಕಾಯ್ದೆ. ಸೆಕ್ಷನ್ 3ರಲ್ಲಿ ಹುಟ್ಟಿನ ಆಧಾರದಲ್ಲಿ ಪೌರತ್ವ ನೀಡುವುದನ್ನು ಕುರಿತು ಹೇಳ್ತದೆ. ಓಕೆ, ನೀವು ಡೀಟೇಲ್ ಆಗಿ ಓದ್ರಿ. ನೆಕ್ಸ್ಟ್, ಸೆಕ್ಷನ್ 4ರಲ್ಲಿ ವಂಶ ಪಾರಂಪರ್ಯವಾಗಿ ಆಧಾರದಲ್ಲಿ ಪೌರತ್ವವನ್ನು ಪಡೆಯುವುದನ್ನು ಹೇಳ್ತದೆ. ಸೆಕ್ಷನ್ 5ರಲ್ಲಿ ನೋಂದಣಿ ಮೂಲಕ ಪೌರತ್ವ ಪಡೆಯುವುದನ್ನು ಕುರಿತು ಹೇಳ್ತದೆ. ಆ್ಯಂಡ್ ಸೆಕ್ಷನ್ 6ರಲ್ಲಿ ಇದು ದೇಶೀಕರಣದ ಮೂಲಕ ಪೌರತ್ವವನ್ನು ಪಡೆಯುವುದನ್ನು ಕುರಿತು ಹೇಳ್ತದೆ.
ಸೆಕ್ಷನ್ 7ರಲ್ಲಿ ದೇಶವ್ಯಾಪ್ತಿಗೆ ಒಳಪಟ್ಟ ಪ್ರದೇಶಗಳಿಗೆ ಪೌರತ್ವ ಅಂದರೆ ಬೇರೆ ದೇಶದಿಂದ ನಮ್ಮ ದೇಶದೊಳಗೆ ಸೇರಿಕೊಂಡಂಥ ಭೂಪ್ರದೇಶದಲ್ಲಿರೋರಿಗೆ ಪೌರತ್ವ ಕೊಡೋದನ್ನು ಕುರಿತು ಹೇಳ್ತದೆ. ಇವು 7 ಸೆಕ್ಷನ್ ಇಂಪಾರ್ಟೆಂಟು. ಇನ್ನು ಸಂವಿಧಾನದಲ್ಲಿ ಭಾರತ ಸಂವಿಧಾನದ 2ನೇ ಭಾಗ, ಇದು ಇಂಪಾರ್ಟೆಂಟಾ, ಎಲ್ಲಿ ಬರ್ತೈತಿ ಸಿಟಿಜನ್ಶಿಪ್, 2ನೇ ಭಾಗದ ಪೌರತ್ವವನ್ನು ಕುರಿತು ಹೇಳ್ತದೆ. ಆರ್ಟಿಕಲ್ ಯಾವುದು? ಆರ್ಟಿಕಲ್ 5ರಿಂದ 11ರವರೆಗೆ ಈ ವಿಧಿಗಳು ಪೌರತ್ವವನ್ನು ಕುರಿತು ಹೇಳ್ತವೆ. ಓಕೆ, ಅದರ ಪ್ರಕಾರ ಯಾವುದೇ ವ್ಯಕ್ತಿ ಸಂವಿಧಾನ ಜಾರಿಯಾದ 1950ರ ಜನವರಿ 26ರ ಸಂದರ್ಭದಲ್ಲಿ ಮತ್ತು ನಂತರದಲ್ಲಿ ಭಾರತದಲ್ಲಿ ಜನಿಸಿರಬೇಕು, ಇಲ್ಲವೇ ಅವರ ತಂದೆ ತಾಯಿ ಒಬ್ಬರು ಭಾರತದಲ್ಲಿ ಜನಿಸಿರಬೇಕು, ಅಥವಾ ಕನಿಷ್ಠ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯದಿಂದ ಭಾರತದ ನಿವಾಸಿಯಾಗಿದ್ದರೆ ಅಂಥವರು ಭಾರತದ ಪ್ರಜೆ ಆಗುತ್ತಾರೆ. ಇದು ನಾರ್ಮಲಿ ರಿಟರ್ನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. 6 ಬಾರಿ ತಿದ್ದುಪಡಿ, ಈ ಒಂದು ಕಾಯ್ದೆನ 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಪೌರತ್ವ ಕಾಯ್ದೆ 1955, ಇದನ್ನು 86 ಒಳಗೆ, 1992 ಒಳಗೆ, 2003 ಒಳಗೆ, 2005 ಒಳಗೆ, 2015 ಒಳಗೆ, 2019ರಲ್ಲಿ ಈ ಕಾಯ್ದೆಯ ಕೆಲವು ಸೆಕ್ಷನ್ಗಳನ್ನು ತಿದ್ದುಪಡಿ ತರಲಾಗಿದೆ. ಓಕೆ, 2019ರಲ್ಲಿ ಮಾಡಲಾದ ತಿದ್ದುಪಡಿಯ ಪ್ರಮುಖವಾದದ್ದು ಇದೇ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಇದು ಮೋಸ್ಟ್ ಕಾಂಟ್ರವರ್ಸಿಯಲ್ ಕೂಡ ಆಗಿತ್ತು. ಇನ್ನು ಪಾಸ್ಪೋರ್ಟ್ ಜನನ ಪ್ರಮಾಣ ಪತ್ರ ದಾಖಲೆ ನೋಡಿ, ಬಾಂಬೆ ಹೈಕೋರ್ಟ್ ತನ್ನ ಆದೇಶದಲ್ಲಿ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಬೇಕಾದ ದಾಖಲೆಗಳಷ್ಟೇ ಎಂದು ಕೂಡ ಸ್ಪಷ್ಟಪಡಿಸಿದೆ. 1955ರ ಪೌರತ್ವ ಕಾಯ್ದೆ 2009ರಲ್ಲಿ ಸರ್ಕಾರ ರೂಪಿಸಿರುವ ಪೌರತ್ವ ನಿಯಮಗಳಲ್ಲಿ ಎಲ್ಲ ಈ ದಾಖಲೆಗಳ ಪ್ರಸ್ತಾಪ ಬರುವುದಿಲ್ಲ. ಓಕೆ, ಎಲ್ಲೂ ಈ ದಾಖಲೆಗಳ ಪ್ರಸ್ತಾಪ ಬರುವುದಿಲ್ಲ. ಭಾರತದ ಪಾಸ್ಪೋರ್ಟ್ ಅಥವಾ ಜನನ ಪ್ರಮಾಣ ಪತ್ರಗಳನ್ನಷ್ಟೇ ದಾಖಲೆಯನ್ನಾಗಿ ಪರಿಗಣಿಸಲಾಗಿದೆ. ಪಾಸ್ಪೋರ್ಟ್ ಯಾಕಂದರೆ ಪೊಲೀಸ್ ಎನ್ಕ್ವೈರಿ ಆಗಿರುತ್ತೆ, ಆ್ಯಂಡ್ ಜನನ ಪ್ರಮಾಣ ಪತ್ರ ಕೂಡ ನೀವು ಪ್ರಾಪರಾಗಿ ಮೆನ್ಷನ್ ಮಾಡಿದರೆ ಮಾತ್ರ ಬರುತ್ತೆ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್ ಆರ್ಟಿಕಲ್. ಆಮೇಲೆ ಇಲ್ಲೂ ಕೂಡ ಇದಾವೆ ನೋಡಿ, ಕಾಯ್ದೆ ಸೆಕ್ಷನ್ 5ರ ಅಡಿಯಲ್ಲಿ ಏನೇನೆಲ್ಲ ಹೇಳ್ತವೆ ಅಂತ ಕೂಡ ಇದೆ. ನೀವು ಇದನ್ನು ಗ್ರೂಪ್ ಒಳಗೆ ಹಾಕಿದೆ, ನೀವು ನೋಡ್ಬೋದು. ಅಷ್ಟು ಈಸಿಯಾಗಿ ಇವ್ಕೂರ್ನೆಲ್ಲ ನೆನಪಿಟ್ಕೊಳ್ಳೋಕೆ ಆಗೋದಿಲ್ಲ, ಬಟ್ ಎಸ್ ಒಂದು ಸರ್ತಿ ರಿವಿಷನ್ ಮಾಡಿರಿ ಏನೇನೆಲ್ಲ ಹೇಳಿದೆ ಈ ಸೆಕ್ಷನ್ ಅಡಿಯಲ್ಲಿ. ಕನಿಷ್ಠ ಎಷ್ಟು ವರ್ಷ ಇಂಡಿಯಾದೊಳಗಿರಬೇಕು, ಆಮೇಲೆ ಯಾರಿಗೆಲ್ಲ ಪೌರತ್ವ ಸಿಗ್ತದೆ, ಅವ್ರ ಪತಿ ಪತ್ನಿ, ಓಕೆ, ಪೇರೆಂಟ್ಸ್, ಅದನ್ನೆಲ್ಲನೂ ಕೂಡ ಡೀಟೇಲಾಗಿ ಇಲ್ಲಿ ಹೇಳಲಾಗಿದೆ ಗೈಸ್. ಓಕೆ, ನೆಕ್ಸ್ಟ್ ಬಂಡವಾಳ ಮಾರುಕಟ್ಟೆ ಬೇಕಾಗಿಲ್ಲ. ನೆಕ್ಸ್ಟ್ ನೋಡಿ, ಅಂಬಾನಿ ಕುಟುಂಬದ ಆಸ್ತಿ ಮೌಲ್ಯ 28 ಲಕ್ಷ ಕೋಟಿ. ದೇಶದ 300 ಅತ್ಯಂತ ಶ್ರೀಮಂತ ಕುಟುಂಬಗಳು ಕಳೆದ ವರ್ಷದಲ್ಲಿ ಪ್ರತಿ ದಿನ 7,100 ಕೋಟಿಯಷ್ಟು ಸಂಪತ್ತನ್ನು ಸೃಷ್ಟಿಸಿವೆ. ಗೈಸ್ ರಿಮೆಂಬರ್ ದಿಸ್, ಪ್ರತಿದಿನ ಒಂದು ದಿನಕ್ಕೆ 7,100 ಕೋಟಿ ಆದಾಯವನ್ನು ಗಳಿಸಿವೆ ಅಂತೆ. ಅಂಬಾನಿ ಕುಟುಂಬದ ಸಂಪತ್ತಿನ ಮೌಲ್ಯವು ಗೌತಮ್ ಅದಾನಿ ಕುಟುಂಬದ ಆಸ್ತಿಯ ಮೌಲ್ಯಕ್ಕಿಂತ 14.01 ಲಕ್ಷ ಕೋಟಿ ಹೋಲಿಸಿದರೆ 2 ಪಟ್ಟು ಹೆಚ್ಚಿದೆ. ಓಕೆ, ಅದಾನಿಯವರ ಕುಟುಂಬಕ್ಕೆ ಹೋಲಿಸಿದರೆ ಅವ್ರಿಗಿಂತಲೂ ಹೆಚ್ಚಾದಂತೆ. ಇದರ ಮೂಲಕ ರಿಚೆಸ್ಟ್ ಪರ್ಸನ್, ಓಕೆ, ಇಂಡಿಯಾದ ರಿಚೆಸ್ಟ್ ಪರ್ಸನ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ಅಯ್ಯಪ್ಪ ಸಮ್ಮೇಳನ ಮಹಿಳೆ ಭಾಗವಹಿಸುವುದಕ್ಕೆ ವಿರೋಧ. ಕೇರಳದಲ್ಲಿ 2019ರಲ್ಲಿ ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ಪ್ರಕರಣ ಈಗ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ಸೊ ಅಂದು ದೇವಸ್ಥಾನ ಪ್ರವೇಶಿಸಿದ್ದ ಹೋರಾಟಗಾರ್ತಿಯೊಬ್ಬರಿಗೆ ಅದೇ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಜಾಗತಿಕ ಅಯ್ಯಪ್ಪ ಸಮ್ಮೇಳನದಲ್ಲಿ ಭಾಗವಹಿಸಲು CPM ನೇತೃತ್ವದ ಸರ್ಕಾರ, ಸಂಘ ಪರಿವಾರ ಆಕ್ರೋಶ ವ್ಯಕ್ತಪಡಿಸಿವೆ. ಓಕೆ, ಅವರು ಭಾಗವಹಿಸಬಾರ್ದಂತೆ. ಆ್ಯಂಡ್ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಸಂಪ್ರದಾಯವನ್ನು ಉಲ್ಲಂಘಿಸಿದ ಹೋರಾಟಗಾರ್ತಿಯರಿಗೆ ಈ ಒಂದು CPIM ಪಕ್ಷ ಹೇಳಿದೆ, ಇನ್ನು ಮುಂದೆ ಈ ಥರ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಶಬರಿಮಲೆ ಯಾತ್ರೆ ಬಗ್ಗೆ ನಿಮ್ಮ ಒಪಿನಿಯನ್ನು ಕೂಡ ಹೇಳ್ರಿ. ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಕೊಡಬಾರ್ದು ಅಂಥೇಳಿ. ಬಿಕಾಸ್ ಇಂಡಿಯಾ ಈಸ್ ಅ ಫ್ರೀ ಕಂಟ್ರಿ, ಬಟ್ ಐ ಡೋಂಟ್ ನೋ ವೈ ಇಟ್ ಈಸ್ ಪ್ರೊಹಿಬಿಟೆಡ್. ನೆಕ್ಸ್ಟ್ ಶುಭ್ಮನ್ ಗಿಲ್ ICC ತಿಂಗಳ ಆಟಗಾರ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಇತ್ತೀಚಿನ ಟೆಸ್ಟ್ ಸರಣಿಯಲ್ಲಿ 754 ರನ್ ಕಲೆ ಹಾಕಿದ ಭಾರತದ ತಂಡದ ನಾಯಕರೂ ಆದಂಥ
ಇವರು ಮಂಗಳವಾರ ತಿಂಗಳ ICC ತಿಂಗಳ ಆಟಗಾರ ಪ್ರಶಸ್ತಿಗೆ ಕಾರಣ ಆಗಿದ್ದಾರೆ. ಓಕೆ, ಸೊ ಇದು ಡೆಫಿನೆಟ್ಲಿ 4th ಟೈಮ್ ಶುಭ್ಮನ್ ಗಿಲ್ 4ನೇ ಬಾರಿ ಈ ಗೌರವಕ್ಕೆ ಕಾರಣ ಆದಂಥ ಒಬ್ಬ ಆಟಗಾರ ಆಗಿದ್ದಾರೆ. ದೇಶದ ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಭರವಸೆ ನೋಡಿ. ರಾಷ್ಟ್ರೀಯ ಕ್ರೀಡಾ ಒಂದು ನೀತಿಯನ್ನು ಮಸೂದೆಯನ್ನು ನಿನ್ನೆ ಲೋಕಸಭೆ ಮತ್ತು ರಾಜ್ಯಸಭೆದೊಳಗೆ ಅಂಗೀಕಾರ ಮಾಡಿದ್ದಾರೆ. ಆ್ಯಂಡ್ ಈಗ ಪ್ರೆಸಿಡೆಂಟ್ ಸೈನ್ ಮಾತ್ರ ಆಗಬೇಕು. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡ್ತೀನಿ ನಾನು. ಓಕೆ, ಎದಕ್ಕಂದರೆ ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಲಾಸ್ಟ್ ಟೈಮ್ 402 PSI ಎಕ್ಸಾಮ್ ಒಳಗೆ ಯಾಕೆ ಇಂಡಿಯಾಕ್ಕೆ ಮೆಡಲ್ಗಳು ಬರ್ತಾ ಇಲ್ಲ, ಇಂಟರ್ನ್ಯಾಷನಲ್ ಮೆಡಲ್ಗಳು ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆನ ಕೇಳಿದರು. ಅದಕ್ಕಿಂತ ಮುಂಚೆ ಇದು ನ್ಯೂಸ್ ಒಳಗೂ ಕೂಡ ಇತ್ತು. ಇದೊಂದು ಒಳ್ಳೆಯ ಬೆಳವಣಿಗೆ. ಎಲ್ಲ ಕಾರ್ಯಗಳನ್ನು ಕೂಡ ನೇರವಾಗಿ ಅಂದರೆ 2036ರಲ್ಲಿ ಭಾರತ ಈ ಒಲಿಂಪಿಕ್ ಆತಿಥ್ಯ ವಹಿಸುವ ಗುರಿಯನ್ನು ಇಟ್ಕೊಂಡಿದೆ. ಅದರ ಒಂದು ನಿಟ್ಟಿನಲ್ಲಿ ಇಲ್ಲಿವರೆಗೂ ಜಗತ್ತಿನಲ್ಲಿ 24 ದೇಶಗಳು, ಐ ಥಿಂಕ್ 20 ದೇಶಗಳು ಇಂಥ ಕ್ರೀಡಾ ನೀತಿಯನ್ನು ಹೊಂದಿರುವಂಥ ಭಾರತ 21ನೇ ದೇಶ ಆಗಲಿದೆ. ಆ್ಯಂಡ್ ಇಟ್ ಇಸ್ ವೆರಿ ಗುಡ್ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್. ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದೊಂದು ಉತ್ತಮ ನಿರ್ಧಾರ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಲೆಟ್ಸ್ ಹೋಪ್ ಇದರಿಂದ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ಗಳು ಬರ್ತವೆ ಅಂತ. ನೆಕ್ಸ್ಟ್, ಡುರಾಂಡ್ ಕಪ್. ಇದು ಫುಟ್ಬಾಲ್ಗೆ ಸಂಬಂಧಿಸಿದ್ದು ಇಂಪಾರ್ಟೆಂಟ್. ಯಾವ ಒಂದು ಆಟ ಯಾವ ಕಪ್ಗೆ ಸಂಬಂಧಿಸಿದ್ದು ಅಂತ ನೆನಪಿಟ್ಕೊಳ್ರಿ, ಅದು ಹೆಲ್ಪ್ ಆಗುತ್ತೆ. ರೊನಾಲ್ಡೋ ಜಾರ್ಜಿನಾ ನಿಶ್ಚಿತಾರ್ಥ. 5 ಮಕ್ಕಳಾದಮೇಲೆ ಇವರಿಬ್ಬರಿಗೂ 5 ಮಕ್ಕಳಿದ್ದಾವೆ. ಅದು ಆದಮೇಲೆ ಇವರು ಈಗ ನಿಶ್ಚಿತಾರ್ಥ ಮಾಡಿ ಈಗ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದಾರಂತೆ. ಯುರೋಪಿಯನ್ ಕಲ್ಚರ್, ಹೌ ಯುರೋಪಿಯನ್ ಪೀಪಲ್ ಥಿಂಕ್ ಆ್ಯಂಡ್ ಹೌ ದೇರ್ ಕಲ್ಚರ್ ಈಸ್. ಓಕೆ, ಸೊ ಅದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು. ನೆಕ್ಸ್ಟ್, ಇವತ್ತಿನ ದ ಹಿಂದೂಗೆ ಬಂದರೆ ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಲೋಕಸಭಾ ಸ್ಪೀಕರ್ ಸೆಟ್ಸ್ ಅ ಮೋಷನ್ ದ ಪ್ರೊಸೆಸ್ ಟು ರಿಮೂವ್ ಹೈಕೋರ್ಟ್ ಜಡ್ಜ್. ಐ ಆಲ್ರೆಡಿ ಟೋಲ್ಡ್ ಯು ಇನ್ ಕನ್ನಡ ನ್ಯೂಸ್ ಪೇಪರ್ ಹೇಳಬೇಕಾದ್ರೆ ಹೇಳಿದ್ದೀನಿ. ಯಶವಂತ್ ವರ್ಮಾ, ಹಿ ವಾಸ್ ಅರ್ಲಿಯರ್ ಡೆಲ್ಲಿ ಹೈಕೋರ್ಟ್ ಜಡ್ಜ್. ದೆನ್ ಅವರ ಮನೆಯಲ್ಲಿ ಹಣ ಸಿಕ್ಕಿತ್ತು, ದುಡ್ಡು ಸಿಕ್ಕಿತ್ತು. ಆ್ಯಂಡ್ ಆ ಒಂದು ಈ ಕೇಸಲ್ಲಿ ಇವ್ರನ್ನ ಇಂಪೀಚ್ ಮಾಡಲಿಕ್ಕೆ ಪ್ರೊಸೀಜರ್ ನಡೀತಾ ಇದೆ ಪಾರ್ಲಿಮೆಂಟಲ್ಲಿ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ನೆಕ್ಸ್ಟ್, ರಿಟೇಲ್ ಇನ್ಫ್ಲೇಷನ್ ಹಿಟ್ಸ್ 8-year ಲೋ ಆಫ್ 1.55 ಆ್ಯಸ್ ಫುಡ್ ಪ್ರೈಸಸ್ ಡ್ರಾಪ್. ಓಕೆ, ಆಹಾರ ಪದಾರ್ಥಗಳ ಒಂದು ಬೆಲೆ ಕಡಿಮೆ ಆಗ್ತಿದೆ. ಹೀಗಾಗಿ ಇನ್ಫ್ಲೇಷನ್ ಕೂಡ 8 ವರ್ಷದ ಇನ್ಫ್ಲೇಷನ್ 8 ವರ್ಷಕ್ಕೆ ಕಂಪೇರ್ ಮಾಡಿದರೆ ಅದು ತುಂಬ ಕಡಿಮೆ ಆಗಿದೆ. ಇಷ್ಟು ಕಡಿಮೆ 8 ವರ್ಷದೊಳಗೆ ಯಾವತ್ತೂ ಆಗಿರಲಿಲ್ಲ. ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರಿಲೀಸ್ಡ್ ಬೈ Ministry of Statistics and Program Implementation on Tuesday shows inflation easing for 9 consecutive months. That's a record. And this year monsoon was also decent, and even the oil prices are also not rising as much as earlier. That's why the inflation is under control. Okay, that's a good thing for Indians. Next, gross tax receipts dip 3.9% amid rise in refunds. ನೋಡಿ, ಟ್ಯಾಕ್ಸ್ ಕಲೆಕ್ಷನಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಓವರಾಲ್ ಆಗಿ ಯಾವ ಟ್ಯಾಕ್ಸಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಲ್ಲಂತೂ ಡಿಪ್ ಆಗೋಕ್ಕೆ ಬಹಳ ಕಡಿಮೆ ಚಾನ್ಸಸ್ ಇದ್ದಾವೆ. ಆ್ಯಂಡ್ ಡೈರೆಕ್ಟ್ ಟ್ಯಾಕ್ಸಲ್ಲಿ ಡೆಫಿನೆಟ್ಲಿ ಡಿಪ್ ಆಗಿದ್ದಾವೆ. ಪರ್ಟಿಕ್ಯುಲರ್ಲಿ ಯಾವ ಟ್ಯಾಕ್ಸ್ ಅನ್ನೋದನ್ನು ಆಮೇಲೆ ಇನ್ಫೋಗ್ರಫಿಯಲ್ಲಿ ತೋರಿಸಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಟೂ ಟೈಗರ್ಸ್ ಆಲ್ರೆಡಿ ನಾನು ಅದನ್ನು ಕೂಡ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ನಮ್ಮ ಮೆಟ್ರೋದು ಕೂಡ ಹೇಳಿದ್ದೀನಿ. ಆ್ಯಂಡ್ ಎಸ್, ಇಲ್ಲೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ ಗೈಸ್. ಸ್ಟ್ರೇ ಡಾಗ್ ಮೀನೆಸ್, ಸಮ್ ಲೀಡರ್ಸ್ ವಾಂಟ್ ಗವರ್ಮೆಂಟ್ ಟು ಫ್ಲಾಗ್ ಇಶ್ಯೂಸ್ ವಿತ್ ಸುಪ್ರೀಂ ಕೋರ್ಟ್ ಆ್ಯಸ್ ಐ ಟೋಲ್ಡ್ ಯು ಇನ್ ಕನ್ನಡ. ಅದಕ್ಕೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. IISc ಸ್ಟಡಿ ಹೈಲೈಟ್ಸ್ ಹೌ H5N1ಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ನನಗೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಇನ್ಫ್ಲುಯೆನ್ಸಾ ಪೋಸಸ್ ಸೀರಿಯಸ್ ರಿಸ್ಕ್ ಟು ಹ್ಯೂಮನ್. ಮನುಷ್ಯರಿಗೆ H5N1 ಓಕೆ, ಇದು ಸೀರಿಯಸ್ ರಿಸ್ಕ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್ ಗೈಸ್. IISc ಈಸ್ ಸ್ಟಡಿಂಗ್ ಆನ್ H5N1. ದಿಸ್ ಈಸ್ ಇನ್ಫ್ಲುಯೆನ್ಸಾ ವೈರಸ್. ಇದಕ್ಕೆ ಏನಂತ ಕರೀತಾರೆ, ಮೀನ್ಸ್ ಚಿಕನ್ ಗುನ್ಯಾ ಅಂತಾರೋ, ಬರ್ಡ್ ಫ್ಲೂ ಅಂತಾರೋ, ಆರ್ ವಾಟ್ ಇಟ್ ಈಸ್ ಕಾಲ್ಡ್, ಓಕೆ, ಆರ್ ಸ್ವೈನ್ ಫ್ಲೂ ಅಂತಾರೋ, ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳ್ರಿ. ಅದಕ್ಕೆ ಇನ್ನೊಂದು ಹೆಸರಿದೆ. ಓಕೆ, ನೆಕ್ಸ್ಟ್, ಬೆಂಗಳೂರು ರಿಲೇಟೆಡ್. ಎಸ್, ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಬಂದಿದೆ. ಇಂಡಿಯಾಸ್ ಫಸ್ಟ್ ಕಮರ್ಷಿಯಲ್
EO, Earth Observatory Satellite Constellation, uh, to be established. Private, that is important. Okay, nodri, Indian National Space Promotion and Authorization Center in space on Tuesday announced that selection of the Pixel Space India Limited consortium to design, build, and operate India's first fully indigenously commercial Earth observation satellite consultation under the public private partnership. Okay, Bengaluru based this company is going to build this, and first time a private company is investing 1200 crores over the next 5 years to launch a constellation of 12 state of art, okay, EO, Earth Observatory satellites equipped with this, okay, panchromatic multispectral, hyperspectral and microwave synthetic aperture radar ಇದರ ಸಂಬಂಧ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾವೆ. ದಿಸ್ ಇಸ್ ಗುಡ್. ಓಕೆ, ನಾವು ಪ್ರೈವೇಟ್ ಪೀಪಲ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ದಿಸ್. ವಿತ್ ದಿಸ್ ಅಗ್ರಿಕಲ್ಚರ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಮರೈನ್ ಸರ್ವೇಲೆನ್ಸ್ಗೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಎಲ್ಲದಕ್ಕೂ ಕೂಡ ಇದು ಉಪಯೋಗ ಆಗಲಿದೆ. ದಟ್ ಈಸ್ ಫಸ್ಟ್ private investment in space sector more than 1000 crore, guys. That's an achievement because people believe in ISRO, and because ISRO is working really good. Okay, so many successful projects. Next, justice and equality. Those must in need of organ transplantation should not be denied. ನೋಡ್ರಿ ಗೈಸ್, ಎರಡು ಆರ್ಟಿಕಲ್ ಬಂದಿದ್ದಾವೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮೇಲೆ. ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಜೇಷನ್ ರೀಸೆಂಟ್ಲಿ advisory stating that the woman patients and relatives, more women are willing to donate the organs than the boys, and the more male are required organ donation, and organ donation awareness should be created among Indians, because if one person donate his organs, he can save 8 lives. But in India, people are not showing any interest in showing, donating the organs, and we need to create awareness regarding this. And 24% of the organ transplantation, there is no proper infrastructure, there is no expert doctors, particularly in remote areas. And among these, most number of the people, that is 47% of the people who are seeking organ donation, they want lungs. 24% of the people need heart, and 64% of the people are in need of kidneys. Okay, and among the transplanters, women were only 37% of the beneficiaries, but donations are more from women, but receivers are male. Okay, it's very important to create awareness. Tamil Nadu has created a lot of awareness, and Tamil Nadu is more successful than any other state in India with related to this organ transplantation. Okay, that is what the article is saying. And two article, the clear myth recognizes organ donation as a lifeline. And here also one doctor is saying that there is no point of keeping your organ while dying, and it's very important to every Indian should donate so that their body can be helpful for others after death as well. Okay, that's what the essence of humanity, and that's why we need to give that to this society, because many times we take so many things from society but we don't give. And many people think that giving organs to such a way that will lead to sin. ಓಕೆ, ಆರ್ಗನ್ನನ್ನು ಕರೆಕ್ಟಾಗಿ ಬರ್ನ್ ಮಾಡಿ ಗಂಗಾ ಒಳಗೆ ಹಾಕಿದರೆ ಮಾತ್ರ ಪುಣ್ಯ ಬರುತ್ತೆ ಅನ್ನುವಂಥ ಮನೋಭಾವನೂ ಕೂಡ ಇದೆ, ಬಟ್ ದ್ಯಾಟ್ಸ್ ನಾಟ್ ಕರೆಕ್ಟ್ ಅಂತ ಇವ್ರು ಹೇಳ್ತಿದ್ದಾರೆ. ಡಾಗ್ಸ್ ಆ್ಯಂಡ್ ಲಾ. ಅರ್ಬನ್ ಲೋಕಲ್ ಬಾಡೀಸ್ ನೀಡ್ ಫಂಡಿಂಗ್ ಫಾರ್ shelters and sterilization drive. 15,000 crore rupees at least needed to Delhi's stray dog shift. Okay, they need to create infrastructure, they need to put the CCTV cameras, they need to appoint the guards to protect those dogs and all those things. That is very very difficult task. That is what article is telling. And how Supreme Court is giving judgments like that, because India is not so developed so that everybody will be taken care of it. It's always challenging, and urban local bodies has to generate separate amount of money.
ಇದಕ್ಕೆ ಸಪ್ರೇಟ್ ದುಡ್ಡನ್ನು ಕೂಡ ಜನರೇಟ್ ಮಾಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಡಿಬಂಕಿಂಗ್ ದ ಮಿತ್ ಆಫ್ ಜಾಬ್ ಕ್ರಿಯೇಷನ್. ಎಸ್, ಇನ್ ಇಂಡಿಯಾ ಜಾಬ್ ಕ್ರಿಯೇಷನ್ ಇನ್ನೂ ಆದರೂ ಮಿತ್ ಆಗೇ ಉಳಿದಿದೆ. ಲೆಟ್ ಸಿ, ವಾಟ್ ಎವರ್ ಗೌರ್ಮೆಂಟ್ ಪ್ರಾಮಿಸ್ ದೇ ಆರ್ ನಾಟ್ ಫಿಲ್ಲಿಂಗ್ ದೋಸ್ ಮೆನಿ ಜಾಬ್ಸ್. ಆ್ಯಂಡ್ ಬಿಫೋರ್ ಟ್ಯಾಕ್ಲಿಂಗ್ ಸ್ಟ್ರೇ ಡಾಗ್ಸ್ ಇಶ್ಯೂ ಇಂಡಿಯಾ ಮಸ್ಟ್ ಕೌಂಟ್ ದೆಮ್ ಪ್ರಾಪರ್ಲಿ. ಓಕೆ, ನಮ್ಮ ಹತ್ರ ಡೇಟಾ ಇಲ್ಲ ಅಂತ ಆರ್ಟಿಕಲ್ ಹೇಳ್ತಾ ಇದೆ ಗೈಸ್. ಲೆಟ್ ಸಿ ಯಾವಾಗ ಅದನ್ನು ಮಾಡ್ತಾರೆ ಅಂತ. ಭಾರತೀಯ ನಾಗರಿಕ ಸಂಹಿತೆ, ಓಕೆ, ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 152. ದಿಸ್ ಈಸ್ ವಾಟ್ ಕಾಂಟ್ರವರ್ಷಿಯಲ್ ಗೈಸ್. ಅರ್ಲಿಯರ್ that section 124A of the Indian Constitution talks about sedition case, and now the government has changed this law after almost 150 years. Okay, almost 160 years government have changed, but they did not change anything apart from name. Okay, ಮತ್ತೆ ಅದೇ ಹೆಸರಿಟ್ಟಿದ್ದಾರೆ. ವಾಟ್ ಈಸ್ ದ ಪಾಯಿಂಟ್? ಸಿಡಿಷನ್ ಅಂದರೆ ದೇಶ ದ್ರೋಹದ ಕಾಯ್ದೆ, ದೇಶದ್ರೋಹದ ಕಾನೂನು ಅಂತ ಅದರ ಅರ್ಥ ಆಗುತ್ತೆ. ಅದನ್ನು ದೇಶದ್ರೋಹದ ಕಾನೂನು ಸಿಡಿಷನ್ ಅಂತ ಇಟ್ಟಿಲ್ಲ, ಬಟ್ ಸೇಮ್ ತಪ್ಪು ಮಾಡಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಅದನ್ನೇ ಮುಂದುವರಿಸಿದ್ದಾರೆ. ಇದನ್ನು ಒರೆಸಬಾರ್ದು ಅಂತ ಸುಪ್ರೀಂ ಕೋರ್ಟಲ್ಲಿ ಡಿಬೇಟ್ ನಡೆದಿದೆ. ಬಟ್ ದಟ್ಸ್ ವೆರಿ ಡೇಂಜರಸ್. ಡಾರ್ಕೋನಿಯನ್ ಲಾ, ವಿ ಶುಡ್ ನಾಟ್ ಕೀಪ್ ಇಟ್ in a democratic country, because in a democracy everybody is having freedom of speech and expression. If it is so, then you cannot keep this kind of laws, and that create definitely problems. Okay, next, gross tax receipt dip. ಇದನ್ನು ನಾನು ಹೇಳಿದೆ, ಇನ್ಫೋಗ್ರಫಿ ಒಳಗಿದೆ ನೋಡಿ. ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ contracted 1.9% to 7.99 lakh crore in the financial year 2025-26 up to August 2025. Okay, gross corporate tax have increased marginally. Non-corporate tax collection have fallen. Non-corporate tax is reduced, corporate tax have increased. Okay, that's why there is a difference. Non-corporate tax collection are down 8.3% from 4.83 lakh crore collected in the same period of 2024-2025, but this year it is less. Okay, that's why tax collection is less this year. Tax collection is less means definitely less spending. Okay, 124 years old Minta Devi wants poll body to ratify age error. So Minta Devi anta ಇವರ ವಯಸ್ಸನ್ನು ಎಲೆಕ್ಷನ್ ಕಾರ್ಡ್ ಒಳಗೆ 124 ವರ್ಷ ಅಂತ ಮೆನ್ಷನ್ ಮಾಡಿದೆ ಅಂತೆ. ಅದು ಮಿಸ್ಟೇಕ್ ಅಂತೆ. ಅದನ್ನು ರಾಹುಲ್ ಗಾಂಧಿ ಆ್ಯಂಡ್ ಪ್ರಿಯಾಂಕಾ ಗಾಂಧಿ ಇವರೆಲ್ಲ ಅವ್ರ ಫೋಟೋನ ಹಾಕ್ಕೊಂಡು ಟಿ ಶರ್ಟ್ ಮೇಲೆ ಅದನ್ನು ಎಲ್ಲರಿಗೂ ತೋರಿಸ್ತಿದ್ದಾರೆ ಎಲೆಕ್ಷನ್ ಫ್ರಾಡ್ ಅಂತ ಹೇಳಿ. ಬಟ್ ಇವರು ಕೇಸ್ ಹಾಕಿದ್ದಾರೆ. ಮೀನ್ಸ್ ಇವರು ಕ್ವಶನ್ ಕೇಳ್ತಿದ್ದಾರೆ, ನನ್ನ ಇಷ್ಟ್ಯಾಕೆ ಪ್ರಚಾರ ಮಾಡತ್ತೀರಿ, ನನ್ನ ಫೋಟೋ ಹಾಕ್ಕೊಂಡು ಯಾಕೆ ಅಡ್ಡಾಡತ್ತೀರಿ ನೀವು ಅಂತ ಹೇಳ್ಬಿಟ್ಟು. ಓಕೆ, ಇವರು ಕ್ವಶನ್ ಮಾಡ್ತಿದ್ದಾರೆ ಗೈಸ್. ಇಟ್ಸ್ ಅ ಫನ್ನಿ ಕೇಸ್ ಆ್ಯಂಡ್ ಯಾ, ಇಟ್ ಹ್ಯಾಪನ್ಸ್ ಇನ್ ಇಂಡಿಯಾ. Cabinet gives approval for 4 semiconductor plants. Yes, Andhra Pradesh, Odisha, in some places they have declared it but not yet decided. But any approval antu sikkati, because semiconductors are very very important for us, because it is useful for technology development. Next, owners of end of life vehicles in Delhi get relief from top court. Idanantu nanu first gene helide nimge. Yes guys, these are the important articles. Global gold prices likely to double if the dollar is devalued. Oh, very dangerous case. Let's see, let's put the cross finger. That should not happen. Okay, next, government failed to transfer 3.69 lakh crore cess designated funds. CAG ಹೇಳ್ತಾ ಇದೆ ಏನಂದರೆ, ಗೌರ್ಮೆಂಟ್ ಯಾವ ಕಾರಣಕ್ಕಾಗಿ ಸೆಸ್ ಹಾಕಿದ್ಲ 3.69 lakh crore. Cess is nothing but tax on tax. It is imposed for the temporary or permanent time for some other reason. For example, in petrol ಮೇಲೆ education cess ಅಂತ ಹಾಕ್ತಾರೆ. Okay, so every liter petrol you take it and 4 rupees 2 rupees education cess ಅಂತ ಹಾಕ್ತಾರೆ. ಆ ದುಡ್ಡನ್ನು ಎಜುಕೇಷನ್ ಡೆವಲಪ್ಮೆಂಟ್ಗೆ ಕೊಡ್ತಾರೆ. ಬಟ್ ಗೌರ್ಮೆಂಟ್ ಕಲೆಕ್ಷನ್ ಏನು ಮಾಡ್ತಾ ಇದೆ, ಸೆಸ್ ಅಂತ ಹೇಳಿ ಹಾಕಿ ಜನಗಳಿಂದ ಕಲೆಕ್ಷನ್ ಏನು ಮಾಡ್ತಾ ಇದೆ. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಅಂತ ಹಾಕಿ 2007 ಹೀಗೆ ಮಾಡಿದೆ. ಆ್ಯಂಡ್ ಟೋಟಲ್ 37,537 crores have been collected as a cess
ಫ್ರಮ್ 2018-19 to 2023-24 ಎಜುಕೇಷನ್ ಹೆಲ್ತ್ ಇವೆರಡಕ್ಕೂ ಮೇಲೆ ಸೆಸ್ ಏನು ಕಲೆಕ್ಷನ್ ಮಾಡಿದ್ದಾರೆ, ಇದನ್ನು ಅದ್ರ ಸಂಬಂಧ ಖರ್ಚು ಮಾಡಿಲ್ಲ ಅಂತೆ. ನೀಡ್ ಟು ರೀಕನ್ಸಿಲ್. CAG is telling that the government account showed the transfer to the funds 2.65 lakh crore. This need to be reconciled by the ministry, it added. Okay, other funds were there. There was a shortfall were investors education and protection of funds. Okay, they have to spend for that purpose only. ಅದರ ಸಂಬಂಧನೇ ಜನರಿಂದ ಇಸ್ಕೊಂಡಿದ್ದನ್ನು ಅದಕ್ಕೆ ಖರ್ಚು ಮಾಡಬೇಕು ಅಂತ ಕೂಡ ಕೋರ್ಟ್ ಹೇಳ್ತಿದೆ ಗೈಸ್. ಓಕೆ, ನೆಕ್ಸ್ಟ್, ಥೈಲ್ಯಾಂಡ್ ವಾರ್ನ್ಸ್ ಕಂಬೋಡಿಯಾ ಆಫ್ಟರ್ ಮೈನ್ ಎಕ್ಸ್ಪ್ಲೋಷನ್ ಅಲಾಂಗ್ ದ ಬಾರ್ಡರ್ ಇಂಜುರೀಸ್. ಎದ್ರ ಸಂಬಂಧ ಅಂತ ಹೇಳಿದ್ದೀನಿ, ಥೈಲ್ಯಾಂಡ್ ಆ್ಯಂಡ್ ಕಂಬೋಡಿಯಾ ಬೋತ್ ಕಂಟ್ರೀಸ್ ಆರ್ ಫೈಟಿಂಗ್. ಓಕೆ, ಆ್ಯಂಡ್ ಎಸ್ ದಟ್ ಈಸ್ ದ ಥಿಂಗ್ಸ್. ಇವತ್ತಿನ ಪೇಪರ್ ಒಳಗೆ ಇಷ್ಟು ಆರ್ಟಿಕಲ್ಸ್ಗಳು ಬಂದಿದ್ದು, ಆ್ಯಂಡ್ ಸ್ಪೋರ್ಟ್ಸ್ ಬಗ್ಗೆ ಅಂತೂ ಕನ್ನಡದೊಳಗೂ ಹೇಳಿದ್ದೀನಿ. ಆ್ಯಂಡ್ ದಿಸ್ ಈಸ್ ವಾಟ್ ಅವರ್ ಎಸ್ಸೆ ಬುಕ್ ಗೈಸ್. ಇನ್ನು ಯಾರು ಪುಸ್ತಕವನ್ನು ತೊಗೊಂಡಿಲ್ಲ ಆದಷ್ಟು ಬೇಗ ಪುಸ್ತಕನ ತೊಗೊಳ್ರಿ. ಆ್ಯಂಡ್ 50 ಪ್ರಬಂಧಗಳ ಪುಸ್ತಕ ಇದೆ, ಕಂಪ್ಲೀಟಾಗಿ ಅಪ್ಡೇಟ್ ಆಗಿದೆ. ಸೊ ನೀವು ಆರಾಮಾಗಿ ತೊಗೊಂಡು ಈ ಪುಸ್ತಕನ ಓದಬಹುದು. 545 402 ಎಕ್ಸಾಮ್ ಒಳಗೂ ಕೂಡ ನಮ್ಮ ಪುಸ್ತಕದಿಂದ ಈ ಪ್ರಬಂಧಗಳು ಎಕ್ಸಾಮ್ನಲ್ಲಿ ಬಂದಿದ್ದಾವೆ. ಸೊ ಇದರ ಉಪಯೋಗವನ್ನು ನೀವು ತೊಗೋಬೋದು. ಆ್ಯಂಡ್ ನಮ್ಮ ಆನ್ಲೈನ್ ಕ್ಲಾಸ್ ಕೂಡ ಇದೆ, ಅದರ ಉಪಯೋಗ ತೊಗೋಬೋದು. ಆ್ಯಂಡ್ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಒಂದು ಪುಸ್ತಕ ಬರ್ತಿದೆ, ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಪುಸ್ತಕ ಕೂಡ ಬರ್ತಾ ಇದೆ. ಆ್ಯಂಡ್ ಯಾರಿಗೆಲ್ಲ ಕನ್ನಡ ಎಸ್ಸೆ ಬುಕ್ ಬೇಕೋ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 7892086178. ಆ್ಯಂಡ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅಂಚೆ ಮೂಲಕ ಪುಸ್ತಕವನ್ನು ಕಳಿಸ್ಕೊಡ್ತೀವಿ. ಆ್ಯಂಡ್ ದೋಸ್ ಹೂ ವಾಂಟ್ ಬುಕ್ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಇದು ಆಗಸ್ಟ್ 20ನೇ ತಾರೀಕಿಂದ ಹೊಸ PSI ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ಆಫ್ಲೈನ್ ಬ್ಯಾಚ್ ಇರುತ್ತೆ. ಇಲ್ಲಿ ನಿಮಗೆ ಪೇಪರ್ 1 ಹೇಳ್ಕೊಡ್ತದೆ, ಎಸ್ಸೆ, ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ರೈಟಿಂಗ್, ಈ ಮೂರನ್ನು ಕೂಡ ಹೇಳ್ಕೊಡ್ತದೆ. ಆ್ಯಂಡ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಆನ್ಲೈನ್ ಕ್ಲಾಸ್ ಆಲ್ರೆಡಿ ಇಟ್ ಈಸ್ ಗೋಯಿಂಗ್ ಆನ್. ಮತ್ತು ಸೆಪ್ಟೆಂಬರ್ನಲ್ಲಿ ಮತ್ತೊಂದು ಬ್ಯಾಚ್ ಶುರು ಆಗುತ್ತೆ. ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗೋರು ಸೆಪ್ಟೆಂಬರ್ 1 ಜಾಯ್ನ್ ಆಗ್ಬೋದು. ಬಟ್ ನಾವು 4th ಬ್ಯಾಚ್ ಈಸ್ ಗೋಯಿಂಗ್ ಆನ್, PSI ESI 4th ಬ್ಯಾಚ್ ಈಸ್ ಗೋಯಿಂಗ್ ಆನ್. ಸೊ ಯಾರ್ಯಾರೆಲ್ಲ ಜಾಯ್ನ್ ಆಗೋರಿದ್ದೀರಿ ಈಗಿಂದನೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮ್ ಮಾಡಿರಿ. ಪುಸ್ತಕಗಳನ್ನ ತೊಗೊಳ್ರಿ, ನಿಮಗೆ ಡೆಫಿನೆಟ್ಲಿ ಅವು ಉಪಯೋಗ ಆಗ್ತವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.